ಗೈಸ್, ಮೂರನೇ ದಿನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಂದಿದ್ದೇವೆ. ಇವತ್ತು ಅಂಜುನಾ ಬೀಚಿಗೆ ಬಂದಿದ್ದೇವೆ ನಾವು. ಇಲ್ಲಿದ್ದ ಬನಿಯಾನ್ ಸೋಲ್ ಹೇಳಿ ಒಂದು ಪ್ರಾಪರ್ಟಿ ಉಂಟು. ಸೊ ಇವತ್ತಿನ ದಿನ ನಮ್ಮ ತಂಗುದಾಣ ಇದೆ, ಆಯಿತಾ. ಇಲ್ಲಿಂದ ಕರ್ಕೊಂಡೋಗಿ ತೋರಿಸ್ತೇನೆ. ಅದರಲ್ಲಿ ಫೋಟೋಸಲ್ಲಿ ಚಂದ ಇತ್ತು ರೂಮ್ಸು. ಸೊ ಹಾಗೆ ಎಂತ ಹೇಳಿ ನೋಡುವ. ಮತ್ತೆ ಇಲ್ಲಿಂದ ಎಲ್ಲಿ ತಿರುಗಲಿಕ್ಕೆ ಹೇಳಿ ಹೋಗುವ. ಅವಳು ಚೆಕ್ ಇನ್ ಮಾಡ್ತಾ ಇದ್ದಾಳೆ ಇಲ್ಲಿ. ಆದ ನಂತರ ಮತ್ತೆ ಗಮ್ಮತ್ತು ಮಾಡುವ. ಗೈಸ್, ಸಾರಿ, it could end up being my last vlog, but just giving you a heads up. See here, send more tourists. The last ones were yummy. So I am fleshy, but yummy or not I don't know. So let's see. ಸೊ ಪ್ರಾಪರ್ಟಿ ಹೀಗೆ ತೋರಿಸಿಬಿಡೋ. ಬೇಕಾದರೆ ಇಲ್ಲಿ ನೋಡಿ, ಸಂಜೆ ಕೂತ್ಕೊಳ್ಳಿಕ್ಕೆ ನಮ್ಮ ಕುಲ್ರೆ ಜಾಗ. ಮತ್ತು ಸಾಧಾರಣ ಪ್ರತಿ ಮನೆ ಹೊರಗೆ ಒಂದು ಚಿಕ್ಕ ಗಾರ್ಡನ್ ಅಂತೆ. ನಮ್ಮ ರೂಮ್ ಇದು ರೂಮ್ ನಂಬರ್ 1, ಆಯಿತಾ. ಹೀಗೆ ಉಂಟು. ಶುರುವಾದ ಕೂಡಲೇ ಓಕೆ, ಇಲ್ಲಿಂದ ನೀವು ಓಪನ್ ಮಾಡಿದರೆ ಗೋಡೆ ತೋರ್ತದೆ. ಎಸ್ ಗೈಸ್, ವಿ ಆರ್ ಹಿಯರ್. ದಿಸ್ ಇಸ್ कोकनी कैंटीन सिंस 1972. गाइस, सारे टेबल फुल है. वेटिंग नंबर 7. वेट करना पड़ेगा, नहीं तो इन लोगों को बुरा लग जाएगा. So guys, chicken malwani. ಏಜ್ ಮಧ್ಯಾಹ್ನದ ನಂತರ ಒಂದು ಗಟ್ಟಿ ನಿದ್ದೆ ತೆಗೆದು, ಅದರ ನಂತರ ಈ ಸರ್ತಿ ನಾವೇನು ರಶ್ ಮಾಡ್ತಾ ಇಲ್ಲ. ಹೇಳಿದರೆ ಅದು ಜಾಗ ನೋಡ್ಲಿಕ್ಕೆ ಉಂಟು, ಇದು ಜಾಗ ನೋಡ್ಲಿಕ್ಕೆ ಉಂಟು ಅಂತ ಎಂತ ಮಾಡ್ತಾ ಇಲ್ಲ, ಆಯಿತಾ. ಆರಾಮ್ಸೆ ಬಂದಿದ್ದೇವೆ. ಈಗ ನೋಡಿ, ಇಲ್ಲಿ ತೋರ್ತಾ ಉಂಟಲ್ಲ, ಇದು ಅಂಜುನಾ ಬೀಚ್ ಫ್ಲೀ ಮಾರ್ಕೆಟ್, ಆಯಿತಾ. ನಿನ್ನೆ ಹೋದಾಗ ಕಡೆಯಲ್ಲಿ ಸಹ ಇತ್ತು, ಬಟ್ ಅಲ್ಲಿ ಕ್ರೌಡ್ ಖಂಡಾಪಟ್ಟೆ ಇತ್ತು. ಅದರಲ್ಲಿ ಎಂತ ತೋರಿಸ್ತದೆ ಹೇಳ್ಕೊಂಡು. ಇಲ್ಲಿ ಸ್ವಲ್ಪ ಶಾಂತ ಉಂಟು. ಆದ್ದರಿಂದ ಎಂತ ತೊಗೊಳ್ಲಿಕ್ಕೆಲ್ಲ ಎಂತ ಇಲ್ಲ, ಆದರೂ ಒಂದು ಪಕ್ಕದಲ್ಲಿ ಎಂತೆಲ್ಲ ಸಿಗ್ತದೆ ಹೇಳ್ಕೊಂಡು ತೋರಿಸ್ತಾ ಹೋಗುವ ನಿಮಗೆ, ಆಯಿತಾ. ನನ್ನೊಟ್ಟಿಗೆ ಬಂದಿದ್ದೀರಿ ಹೇಳಿದಂದ್ರೆ ಎಂತಾದರೂ ತೋರಿಸ್ತೇನಲ್ಲ. ಬಹುತ್ ಸಾರಿ 4 ಲೋಗೋ ಕೋ ದಿಖಾವ್. ಹಾಂ, ಇದು ತೊಗೊಂಡ್ಲಂತೆ. ಇದು ಭಾರಿ ಚಂದ ಉಂಟು ಮಾರೆ. ಅಣ್ಣ ಎಂಥದ್ದು ಡಿಸ್ಕೌಂಟ್ಸ್ ಹಾಕಿ ಕೊಡ್ತಾರೆ ನೋಡಿ. ಇದರ ಒಳಗೆ ತಗೊಂಡಿದ್ದೇನೆ ಅವರು, ಆಯಿತಾ. ಓಕೆ. ಸೊ ಕನಸು ಹೇಗೂ ಬರಲಿಕ್ಕೆ ಚಾನ್ಸ್ ಇಲ್ಲ ಇನ್ನು, ಅವ್ರು ಹೇಳಿ ಆಗಿದೆ. ಬೇರೆ ಎಂತ ಎಲ್ಲ ಉಂಟು ನೋಡುವ. ಅರೆ ಬಿಲ್ಕುಲ್, ತುಂಬ ಹಾಲಿ ಬೋಲೋ ಸಬ್ ಮಿಲ್ ಜಾಯೇಗಾ. ಲೇಟೆಸ್ಟ್ ಮ್ಯಾಗ್ನೆಟ್ ಸ್ಟ್ರಾಂಗ್. ಅಂಜನಾದ ಮೈದಾನದಲ್ಲಿ ನಿಂತು 2 ಚಾ ಕುಡಿಯುವ. 2 ಚಾಯ್ ದೀಜಿए ನಾವು, ಆಯಿತಾ. ಆಯಿತಾ, ओके भैया. स्पेशल टी और नॉर्मल टी में क्या फर्क है? Special tea we make and give. Normal tea is already ready. अच्छा. And special tea will be with fully milk. अच्छा. हाँ नहीं, मेरे को दूध कम चाहिए चाय में. चा तಗೊಂಡು ಅಡ್ಡಿಲ್ಲ. ನಮಗಿಷ್ಟು ಸಕ್ಕರೆ ಹಾಕ್ಕೊಂಡು ನಮಗೆ ಅಭ್ಯಾಸ ಇಲ್ಲ. ಬಟ್ ಹೊರಗೆ ಹೋದ ನಂತರ ನಿಮಗೆ ಸಕ್ಕರೆ ಅಷ್ಟು ಬದ್ದೆ ಬರ್ತದೆ. ಕುಡಿಯುವ, ಗಮ್ಮತ್ತು ಮಾಡುವ. ಇದು ಮೈದಾನದಲ್ಲಿ ವಡಪಾವ್ ಸಿಗ್ತಾ ಉಂಟು. ಅಲ್ಲಿ ಒಬ್ಬರು ತಿಂತಿದ್ದಾರೆ ನೋಡಿ, ಅಲ್ಲಿ ಒಬ್ಬರು ತಿಂತಿದ್ದಾರೆ ನೋಡಿ. ಅದನ್ನು ನೋಡಿಕೊಂಡೊಂದು ನೋಡುವಾಗ ತುಂಬ ಖಾನ ವಡಪಾವ್. ಒಂದು ವಡಪಾವ್ ತಗೊಳ್ಳುವ. ಅಲ್ಲಿ ಪ್ರಕಾಶ್ ಅಣ್ಣನ ಅಂಗಡಿಯಲ್ಲಿ ತಗೊಳ್ತಿದ್ದಲ್ಲ, ಇದು ನೋಡಿ. ಅವರು ನೀವು ಪರ್ಚೇಸ್ ಮಾಡಿದ ಒಟ್ಟಿಗೆ ಇದು ನನ್ನ ಲೆಕ್ಕದಲ್ಲಿ ಹೇಳ್ಕೊಂಡು ಕೊಟ್ಟರು. ಹಾಕ್ಕೊಂಡು ನೋಡಿ, ಅವಾರ್ಡ್ ಸಿಕ್ಕಿದೆ ಅಂತ ಅವಳಿಗೆ. ಎಸ್, ಆ್ಯಂಡ್ ದ ಅವಾರ್ಡ್ ಗೋಸ್ ಟು. ಎಸ್, ನಮ್ಮವರು ವಡಪಾವ್ ಬಂತು ನೋಡಿ. ವಡಪಾವ್ ಒಟ್ಟಿಗೆ ಚಂದ ಬೌಲಲ್ಲಿ ಉಂಟಲ್ಲ, ಮೆಣಸು ಗಿಣಸು ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ತಿಂದ್ಕೊಂಡು ಗಮ್ಮತ್ತು ಮಾಡಿಕೊಂಡು ಮತ್ತೆ ಮುಂದರ್ಸುವ. ಇವತ್ತಿನದು ಉಂಟಲ್ಲ, ಇವತ್ತು ರಾತ್ರಿದು ಬ್ಲಾಗ್ ಫುಲ್ ಮಿಣಮಿಣ ಬ್ಲಾಗ್.
ಚಿಕ್ಕ ಲೈಟ್ ಇದಕ್ಕೆ ಹೊಡಿತಾ ಉಂಟಲ್ಲ ಡೈರೆಕ್ಟ್ ಮಿಣ ಹೊಡಿತು. ಬಟ್ಟೆ ಮಾತ್ರ ನಾನು ಎಷ್ಟು ಹುಡುಕಿದ್ರು ನನ್ನ ಸೈಜ್ ಶಾರ್ಟ್ಸ್ ಎಲ್ಲಿ ಸಿಗ್ತಾ ಇಲ್ಲ, ಶಾರ್ಟ್ಸ್. ಆದ್ದರಿಂದ ಅದೊಂದು ಮಾತ್ರ ಪ್ರಾಬ್ಲಮ್ ಉಂಟು, ಅಡ್ಡಿಲ್ಲ. ನಾನು ಡಿಸೈಡ್ ಮಾಡಿದೆ ಇನ್ನು ಉಡುಪಿಗೆ ಹೋಗೋದು ಬೇಡ, ಗೋವಾದಲ್ಲೇ ಸೆಟ್ಲ್ ಆಗುವ ಹೇಳ್ಕೊಂಡು. ಸೊ ಇಲ್ಲಿ ನೋಡಿ ನಮ್ಮದೇ ಒಂದು ಚಿಕ್ಕ ಸ್ಟುಡಿಯೋ ಓಪನ್ ಮಾಡಿದೆ, ನಾಯಕ್ ಟ್ಯಾಟೂ ಸ್ಟುಡಿಯೋ ಹೇಳ್ಕೊಂಡು, ಆಯಿತಾ. ಸೊ ಇನ್ನು ಮಧ್ಯದಲ್ಲಿ ಹೇಳಿದರೆ ಬಂದು ಹೋಗೋದಷ್ಟೇ ಉಡುಪಿಗೆ, ನಮ್ಮದೇ ಸ್ಟಾರ್ಟ್ ಆಯ್ತಲ್ಲ ಸ್ವಂತದ್ದು. ಹಾಗೆ ಇಲ್ಲಿ ಒಂದು ಹನುಮಂತ ಇದ್ದಾರೆ ನೋಡಿ, ಭಾರಿ ಚಂದ ಇದ್ದಾರೆ ನೋಡಿ. ಆಯ್ತು, ಜೀವ ಇದ್ರೆ ಹೀಗಿರ್ಬೇಕಪ್ಪ. ಇದು ಗೋವಾಕ್ಕೆ ಫುಡ್ ವ್ಲಾಗಿಗೆ ಬರೋದು ಗಮ್ಮತ್ತು, ತಿನ್ನೋದು ಸಹ ಗಮ್ಮತ್ತು. ಬಟ್ ಕಂಟಿನ್ಯೂಸ್ ತಿಂತಾ ಇರಬೇಕಾದಲ್ಲ, ಹೇಳಿದರೆ ಎಂತ ಆಗ್ತದೆ, ಎಲ್ಲ ಸ್ಪೈಸಸ್ ಮಸಾಲೆ ಎಲ್ಲ ಚೇಂಜ್ ಆಗ್ತಲ್ಲ ಸಡನ್ಲಿ. ಸೊ ಆಗ ಒಂದು ಸ್ವಲ್ಪ ಹೊಟ್ಟೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದರಿಂದ ಇವತ್ತು ಎಂತ ಮಾಡಿದ್ದೀವಿ, ಇವತ್ತು ರಾತ್ರಿ ಎಂಥದ್ದು ಬೇಡ. ಸೊ ಈ ಸರ್ತಿ ನಮ್ಮ ಫುಡ್ ವ್ಲಾಗ್ ಆಲ್ಮೋಸ್ಟ್ ಇಲ್ಲಿಗೆ ವೈಂಡ್ ಅಪ್ ಮಾಡುವ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದೆವು. ಈಗ ಕೂತ್ಕೊಂಡು ನಾನು ಗಮ್ಮತ್ತು ಒಂದು ಬಿಯರ್ ತೊಗೊಂಡು ಇಲ್ಲಿ ನೋಡಿ ಈ ಗಾರ್ಡನ್ ವ್ಯೂ ತೊಗೊಂಡು ಆರಾಮ್ಸೆ ಕೂತ್ಕೊಂಡಿದ್ದೇನೆ. ಫುಡ್ ಮೋಸ್ಟ್ಲಿ ನಾವು ಲೈಟ್ ಎಂತಾದರೂ ಆರ್ಡರ್ ಮಾಡಿಕೊಂಡು ಇಲ್ಲೇ ತಿಂತೇವೆ. ಚಿಯರ್ಸ್.